ಮತ್ತೊಮ್ಮೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ಮತ್ತೊಂದು ವಿಡಿಯೋನ ಶುರು ಮಾಡೋಣ. ಏನಪ್ಪಾ ವಿಷಯ ಅಂತಂದ್ರೆ ಬಿಗ್ ಬಾಸ್ ಎಪಿಸೋಡ್ ನ ಮತ್ತೊಂದು ಪ್ರೋಮೋನ ಬಿಟ್ಟಿದ್ದಾರೆ. ಸೊ ಬನ್ನಿ ಏನೇನೆಲ್ಲ ಇದೆ ಈ ಒಂದು ಪ್ರೋಮೋದಲ್ಲಿ ಅಂತ ನೋಡ್ಕೊ ಬರೋಣ. ಒಂದಷ್ಟು ಕಾಮೆಂಟ್ಸ್ ಗಳನ್ನ ಹೋಗೋಣ ಬನ್ನಿ. ಅಶ್ವಿನಿ ಇಷ್ಟು ದಿನದಲ್ಲಿ ಇವತ್ತು ಕರೆಕ್ಟ್ ಆಗಿ ಮಾತಾಡಿದ್ದಾರೆ ಅಂತ ಹೇಳಿ. ಅಯ್ಯೋ ಇದಕ್ಕೆ 8888 ಲೈಕ್ಸ್ ಬಂದೈತೆ. ವಾವ್ ಗ್ರೇಟ್. ಅಶ್ವಿನಿ ಅಪರೂಪಕ್ಕೆ ಸರಿಯಾದ ವಾದ ಮಾಡ್ತಾವ್ರೆ. ಅವರು ಇಷ್ಟು ದಿನ ಅವ್ರಿಗೋಸ್ಕರನೇ ಅವರ ಸ್ವಾಭಿಮಾನಕ್ಕೋಸ್ಕರನೇ ಮಾತಾಡ್ತಿದ್ದು. ಬಟ್ ಇವಾಗ ಜನರಿಗೆ ಅರ್ಥ ಆಗ್ತಾ ಇದೆ ಅಷ್ಟೇ. ಐ ಥಿಂಕ್ ಅಶ್ವಿನಿ ಇಸ್ ಕರೆಕ್ಟ್. ಗಿಲ್ಲಿ ಇದ್ದಿದ್ರೆ ಅದು ಆಟನೇ ಬೇರೆ ಇರ್ತಿತ್ತು. ಬಟ್ ಯಾಕೋ ಗಿಲ್ಲಿ ಅವ್ರು ಸೈಲೆಂಟ್ ಆಗ್ಬಿಟ್ಟವ್ರೆ. ಅಷ್ಟು ಈಸಿಯಾಗಿ ಮಾತು ಕೇಳೋರಲ್ಲ. ಬಟ್ ಏನಾಗೈತೆ ಅಂತ ಗೊತ್ತಾಗ್ತಾ ಇಲ್ಲ. ಗಿಲ್ಲಿ ತುಂಬಾ ಬುದ್ಧಿವಂತ ಅನ್ನೋರು ಲೈಕ್ ಮಾಡಿ ಅಂತೆ. ಅಶ್ವಿನಿ ರೈಟ್ ಅನ್ನೋರು ಲೈಕ್ ಮಾಡಿ ಅಂತೆ. ಹೌದು, ಗಿಲ್ಲಿ ಮುಂದೆ ರಜತ್ ಆಟ ಏನು ನಡೆಯಲ್ಲ. ಅತಿಥಿ ಹಾಕಿ ಬಂದವರನ್ನ ತಿಥಿ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತೆ. ಈ ಕಮೆಂಟ್ಸ್ ಗಳಂತೂ ಒಂದಕ್ಕಿಂತ ಒಂದ್ ಚೆನ್ನಾಗಿರುತ್ತೆ ನೋಡಕ್ಕೆ. ಇದು ಅಶ್ವಿನಿ ಗೌಡ ಅಂದ್ರೆ. ಈ ಅಶ್ವಿನಿ ಗೌಡ ಬೇಕಿತ್ತು ನಮ್ಗೆ ಎಷ್ಟು ದಿನ. ಇವತ್ತಂತೂ ಎಲ್ಲಾ ಕಮೆಂಟ್ಸ್ ಗಳು ಅಶ್ವಿನಿ ಅವರ ಪರವಾಗಿನೇ ಇದೆ. ಅತ್ತೆಗೊಂದ್ ಕಾಲ ಅಂದ್ರೆ ಸೊಸೆಗೊಂದ್ ಕಾಲ ಇದ್ದೇ ಇರುತ್ತೆ. ಸೊ ಅದೇ ರೀತಿ ಒಳ್ಳೆಯವರು ಕೆಟ್ಟವ್ರಾಗ್ತಾರೆ, ಕೆಟ್ಟವ್ರು ಒಳ್ಳೆಯವ್ರು ಯಾವಾಗ ಬೇಕಾದ್ರೂ ಆಗ್ಬೋದು. ನೆನ್ನೆ ಗಿಲ್ಲಿ, ಇವತ್ತು ಅಶ್ವಿನಿ ಅಂತ. ಇವತ್ತೇ ಅಶ್ವಿನಿ ಅವರ ಬಗ್ಗೆ ಖುಷಿಯಾಗಿದ್ದು. ಈ ಪ್ರೋಮೋದಲ್ಲಿ ಅಶ್ವಿನಿ ಇಸ್ ರೈಟ್ ಅಂದ್ರೆ. ಬಿಗ್ ಬಾಸ್ ಅವ್ರು ಈ ಒಂದು ಪ್ರೋಮೋಗೆ ಕ್ಯಾಪ್ಷನ್ ಏನಪ್ಪಾ ಕೊಟ್ಟಿದ್ದಾರೆ ಅಂದ್ರೆ, ಇಲ್ಲಿ ಯಾರಿಗೆ ಬುದ್ಧಿ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಕ್ಯಾಪ್ಷನ್ ಅಂತೂ ತುಂಬಾನೇ ಚೆನ್ನಾಗಿದೆ. ಬಟ್ ನೋಡೋದಾದ್ರೆ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಎಲ್ಲಾ ಗೆಸ್ಟ್ ಗಳೆಲ್ಲ ತಿಂಡಿ ತಿನ್ನೋಕ್ ಕೂತಿರ್ತಾರೆ. ಆ ಟೈಮ್ ಅಲ್ಲಿ ಚೈತ್ರ ಅವ್ರ ಏನ್ ಮಾಡ್ತಾರೆ, ಒಂದು ಕಾವ್ಯ ಅವ್ರನ್ನ ಹತ್ರ ಒಂದು ಕ್ವೆಶನ್ ಕೇಳ್ತಾರೆ. ಅಲ್ಲಿ ಒಂದು ಗೊಂಬೆ ಹೆಸರು ಶಿಲೆ ಇರುತ್ತೆ, ಅದನ್ನ ತೋರ್ಸ್ಬಿಟ್ಟು ಆ ಗೊಂಬೆ ಹೆಸರು ಏನು ಅಂತ ಕೇಳ್ತಾರೆ. ಆಮೇಲೆ ಕಾವ್ಯ ಅವ್ರು ಹೇಳ್ತಾರೆ ಗೊತ್ತಿಲ್ಲ ಅಂತ ಹೇಳ್ತಾರೋ ಏನೋ ಗೊತ್ತಿಲ್ಲ, ಸರಿಯಾಗಿರುವಂತ ಆನ್ಸರ್ ಬರೋವರೆಗೂ, ಇದಕ್ಕೆ ಒಂದು ಆನ್ಸರ್ ಬರೋವರೆಗೂ ನಾನ್ ತಿಂಡಿ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಪಟ್ಟಿ ಹಿಡಿತಾರೆ ಚೈತ್ರ ಅವರು. ಬಟ್ ಎಲ್ರಿಗೂ ಈಗ ಏನ್ ವಿಷಯ ಅಂತಂದ್ರೆ, ಅವ್ರು ಹೇಳಿರೋ ಟಾಸ್ಕ್ ಎಲ್ಲ ಅವ್ರ ಏನೇ ಕೊಟ್ರು ಮಾಡ್ಬೇಕು, ಅವ್ರ ಏನೇ ಹೇಳಿದ್ರು ಅದನ್ನ ಕೇಳ್ಬೇಕು ಅನ್ನೋದು ರೂಲ್ಸ್ ಇರೋದು. ಸೊ ಹಾಗಾಗಿ ಬಿಗ್ ಬಾಸ್ ಮನೆ ಮಂದಿ ಎಲ್ಲ ಹೊರ ಹೇಳ್ದಂಗೆಲ್ಲ ನಡ್ಕೊಂತಾ ಇದಾರೆ. ಸೊ ಅದೇ ರೀತಿಯಾಗಿ ಈ ಒಂದು ಅವಕಾಶನ ಚೈತ್ರ ಅವರು ಈ ರೀತಿಯಾಗಿ ಯೂಸ್ ಮಾಡ್ಕೊಂತ ಇರೋದು. ಏನೋ ನಾನು ಹೇಳ್ದಂಗೆಲ್ಲ ಕೇಳ್ಬೇಕು, ನಾನು ಏನೇ ಹೇಳಿದ್ರು ಅದನ್ನ ಮಾಡ್ಬೇಕು ಅಂದ್ಬಿಟ್ಟು. ಅದೇ ಟೈಮ್ಗೆ ಕಾವ್ಯ ಅವ್ರು ಏನೋ ತಲೆಯಲ್ಲಿ ಬುದ್ಧಿ ಇಲ್ಲ ಅಂದೇನೋ ಒಂದು ಸೆಂಟೆನ್ಸ್ ಹೇಳ್ತಾರೆ. ಅದಕ್ಕೆ ಚೈತ್ರ ಅವರು ಪ್ರತಿಯೊಬ್ರು ಬಂದ್ಬಿಟ್ಟು ನನಗೆ ಬುದ್ಧಿ ಇಲ್ಲ ಅಂತ ಅಲ್ಲಿ ಹೇಳ್ಬೇಕಂತ. ಇದ್ ಯಾವ ರೀತಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ನೋಡ್ತಾ ಇರಬಹುದು, ಯಾಕೋ ಹೇಳಿದ ಮಾತೆಲ್ಲ ಕೇಳ್ಕೊಂಡು ಗಿಲ್ಲಿನೂ ಕೂಡ ಬಂದು ಸಾರಿ ಕೇಳ್ತಾ ಇದಾರೆ. ಅಂದ್ರೆ ಬುದ್ಧಿ ಇಲ್ಲ ಅಂತ ಕೇಳ್ತಾ ಇದಾರೆ. ತುಂಬಾ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ, ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ಧನುಷ್ ಅವರು ಕೇಳ್ತಾ ಇದಾರೆ ನನ್ ತಲೆಯಲ್ಲಿ ಬುದ್ಧಿ ಇಲ್ಲ ಅಂದ್ಬಿಟ್ಟು. ಧನುಷ್ ಅವರು ಹೇಳ್ತಾ ಇದಾರೆ. ವಾವ್, ಇವಾಗ ಬಂದ್ರು ನೋಡಿ ಅಶ್ವಿನಿ ಅವರು ದಾರಿಗೆ. ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದನ್ನ ನಾನು ಹೇಳಕ್ ಆಗಲ್ಲ ಸರ್ ಅಂತ ಅಭಿಷೇಕ್ ಅವ್ರಿಗೆ ಹೇಳ್ತಾರೆ. ಇಲ್ಲಿ ನೋಡೋದಾದ್ರೆ ಅಭಿಷೇಕ್ ಅವರು ಈ ತರ ಅಂತ ಹೇಳ್ಬಿಟ್ಟು ಚೈತ್ರ ಅವ್ರ ಜೊತೆ ಮಾತಾಡ್ಬೋದಾಗಿತ್ತು. ಈ ತರ ಎಲ್ಲ ಮಾಡಿಸುವಂತದ್ದು ತಪ್ಪು ಅಂತ ಇವ್ರು ಹೇಳ್ಬೋದಾಗಿತ್ತು. ಒಬ್ಬ ಏನೋ ಮ್ಯಾನೇಜರ್ ಆಗಿ ಅವರ ಸ್ಟಾಫ್ ಗಳನ್ನ ನಡ್ಸ್ಕೊಳ್ಳೋದು ತುಂಬಾನೇ ಒಂದ್ ರೀತಿ ಅವಮಾನ ಮಾಡ್ದಂಗೆ. ಫ್ರೀಯಾಗಿ ಬಂದ ತಕ್ಷಣ ಅವ್ರು ಹೇಳೋದೆಲ್ಲ ಕೇಳ್ಬೇಕು ಅನ್ನೋದು ಯಾವ ರೂಲ್ಸ್ ಇದೆ ಅಂತ ಅನ್ಬಿಟ್ಟು ಅಶ್ವಿನಿ ಅವರು ಒಂದ್ ರೀತಿ ಒಳ್ಳೆ ಕೆಲಸ ಮಾಡ್ತಾ ಇದಾರೆ. ನಾನ್ ಕೇಳಲ್ಲ ಅನ್ಕೊಂಡ್ ನಿಂತಿದ್ದಾರೆ. ಬಟ್ ಲೈವ್ ಅಪ್ಡೇಟ್ ಪ್ರಕಾರ ಎಲ್ಲಾ ಕಡೆ ಹೇಳ್ತಿರೋ ಪ್ರಕಾರ ಅವರು ಕೂಡ ಹೇಳಿದ್ದಾರೆ ಈ ಒಂದ್ ಮಾತನ್ನ. ಯಾಕಂತಂದ್ರೆ ಇಲ್ಲಿ ಒಂದು ಕಾನ್ಸೆಪ್ಟ್ ಇರೋದೇ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ. ಸೊ ಇವರೆಲ್ಲ ಪಾಯಿಂಟ್ಸ್ ಗಳನ್ನ ತಗೊಂಬೇಕಿರೋದೇ ಕ್ಯಾಪ್ಟನ್ಸಿ ಟಾಸ್ಕ್ಗೋಸ್ಕರ ಹೋಗಕ್ಕೋಸ್ಕರ. ಸೊ ಹಾಗಾಗಿ ಏನ್ ಮಾಡ್ತಿದ್ರೆ, ಬಿಡು ಈ ಟೈಮ್ ನೋಡ್ಕೊಳ್ಳೋಣ, ಮುಂದೆ ನೋಡ್ಕೊಳ್ಳೋಣ ಅನ್ಬಿಟ್ಟು ಅವ್ರು ಹೇಳ್ದಂಗೆಲ್ಲ ಕೇಳ್ಕೊಂಡು ಹೋಗ್ತಾ ಇದಾರೆ. ಬೇಕಾಗೆಲ್ಲ ಕ್ಯಾಪ್ಟನ್ಸಿ ನಾವ್ ಮಾಡೋದೇನ ಅಂತ ನಿಂತ್ಬಿಟ್ರೆ ಏನು ಮಾಡಕ್ಕಾಗಲ್ಲ. ಬಟ್ ಇದು ಎಫೆಕ್ಟ್ ಆಗೋದು ಬಿಗ್ ಬಾಸ್. ಯಾಕಂದ್ರೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಟಾಸ್ಕ್ ರದ್ದಾದ್ರೆ ಅವ್ರ ರೂಲ್ಸ್ ಬಿಗ್ ಬಾಸ್ ಮನೆಯಲ್ಲಿ ಇದೇ ರದ್ದಾದಂಗೆ. ಸೊ ಹಾಗಾಗಿ ಆತರ ಎಲ್ಲ ಮಾಡಕ್ಕಾಗಲ್ಲ. ಸೊ ಅದಕ್ಕೆ ಇವಾಗ ಎದುರು ಹಾಕೊಳಕ್ಕೂ ಆಗಲ್ಲ, ಬಿಡಕ್ಕೂ ಆಗ್ದೇನೆ ಎಲ್ಲರೂ ಕೂಡ ಅವ್ರು ಹೇಳ್ದಂಗೆನೆ ಕೇಳ್ಕೊಂಡಿದ್ದಾರೆ. ಬಟ್ ಒಂದ್ ರೀತಿ ತುಂಬಾ ಇದನ್ಸುತ್ತೆ. ನೋಡ್ಬೇಕು ಪ್ರೋಮೋದಲ್ಲಿ ಈ ರೀತಿಯಾಗಿ ಬಂದಿದೆ. ಫುಲ್ ಎಪಿಸೋಡ್ ಅಲ್ಲಿ ಹೆಂಗಾಗತ್ತೆ ಅಂತ ಹೇಳಿ ಒಂದು ಗೊತ್ತಾಗ್ತಾ ಇಲ್ಲ. ಇವ್ರ ತಲೆಯಲ್ಲಿ ಬುದ್ಧಿ ಇಲ್ಲ ಅನ್ನೋದಕ್ಕೂ, ಆ ಒಂದು ಗೊಂಬೆ ಹೆಸರು ಕೇಳೋದಕ್ಕೂ, ಇವ್ರು ಕೊಡುವಂತ ಟಾಸ್ಕ್ಗೂ ಕೆಲ್ಸಗಳಿಗೂ ಏನ್ ಸಂಬಂಧ? ಒಂದಕ್ಕೊಂದು ಸಂಬಂಧನೇ ಇಲ್ಲ. ಆದ್ರೂನು ಕೂಡ ಅವ್ರು ಹೇಳ್ದಂಗೆ ಕೇಳ್ಬೇಕಂತೆ. ಸೊ ಇವತ್ತಂತೂ ನೆನ್ನೆ ಗೊತ್ತಾಗತ್ತೆ ಇಬ್ರದ್ದು ತಪ್ಪಿದೆ. ಅಂದ್ರೆ ಆ ಕಡೆಯಿಂದನೂ ಟ್ರಿಗರ್ ಮಾಡ್ತಿದ್ರು, ಈ ಕಡೆಯಿಂದನೂ ಟ್ರಿಗರ್ ಮಾಡ್ತಿದ್ರು. ಸೊ ಹಾಗಾಗಿ ಸ್ವಲ್ಪ ಅತಿ ಆಯ್ತು ಅಂತ ಅನ್ನಿಸ್ತು. ಬಟ್ ಇವತ್ತಂತೂ ಆತರ ಹೇಳಕ್ ಸುಮ್ನೆ ಹಂಗೆಲ್ಲ ಬುದ್ಧಿ ಇಲ್ಲ ಅಂತ ಮಾತಾಡ್ಸೋದು ಇದೆಲ್ಲ ತಪ್ಪಂತ ಅನ್ಸುತ್ತೆ. ಇದಿಷ್ಟು ಇವತ್ತಿನ ಒಂದು ಪ್ರೋಮೋ ಅಪ್ಡೇಟ್ ಆಗಿರುತ್ತೆ. ಪೂರ್ತಿ ಎಪಿಸೋಡ್ ನ ನೋಡಿ ಪೂರ್ತಿ ವಿಷಯ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.